ವಿದ್ಯಾರ್ಥಿಗಳೇ, ಇವತ್ತು ನಾವು 101ರಿಂದ 109ರವರೆಗೆ ಯಾವ ರೀತಿಯಾಗಿ ಸರಳ ವಿಧಾನದಲ್ಲಿ ವರ್ಗಗಳನ್ನು ಬರೆಯಬಹುದು ಎಂಬುದನ್ನು ತಿಳಿಸಿಕೊಡುತ್ತೇನೆ. ಬನ್ನಿ ತಿಳಿದುಕೊಳ್ಳೋಣ. ಮೊದಲಿಗೆ ನಾನು 101ಅನ್ನು ಬರೆದುಕೊಂಡಿದ್ದೇನೆ. ಈ 101ರ ವರ್ಗ 10,201 ಆಗುತ್ತದೆ. ಹೇಗೆಂದರೆ ನೋಡ್ರಿ, ಇಲ್ಲಿ ಸರಳ ವಿಧಾನದಲ್ಲಿ ಈ ರೀತಿಯಾಗಿ ನಾವು ಕಂಡುಹಿಡಿಯಬಹುದು. 101ಅನ್ನ ಈ ರೀತಿಯಾಗಿ ಮೊದಲಿಗೆ 101 ಅಂತ ಹೇಳಿ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಾಗಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಯಾವುದಿಲ್ಲಿ ಒಂದಿದೆ, ಆ ಒಂದನ್ನ ಮತ್ತೆ ಬರೆದುಕೊಳ್ಳುತ್ತೇನೆ. ಇವಾಗ 101 ಮತ್ತು ಒಂದನ್ನ ಕೂಡಿದಾಗ ಬರುವ ಉತ್ತರ 102. ಈ 102ಅನ್ನ ಮೇಲೆ ಬರೆದುಕೊಂಡಿದ್ದೇನೆ. ಇನ್ನ ಬಿಡಿ ಸ್ಥಾನದಲ್ಲಿರುವ ಅಂಕೆ ಯಾವುದು? 1. ಆ ಒಂದನ್ನ ಇಲ್ಲಿ ಬರೆದುಕೊಳ್ಳುತ್ತೇನೆ. ಬರೆದುಕೊಂಡಾಗ ಇದನ್ನ ವರ್ಗಗೊಳಿಸುತ್ತೇನೆ. ವರ್ಗಗೊಳಿಸಿದಾಗ ಬರುವ ಉತ್ತರ 1. ಇದನ್ನ 2 ಸ್ಥಾನಗಳಿಗೆ ಅನುಗುಣವಾಗಿ ಬರೆದುಕೊಳ್ಳುತ್ತೇನೆ. ಈಗ ಈ 01ಅನ್ನ ತೆಗೆದುಕೊಂಡು 102ರ ಮುಂದೆ ಬರೆಯುತ್ತೇನೆ. ಇವಾಗ ನಮಗೆ ದೊರೆತಂತ ಸಂಖ್ಯೆ 10,201. ಇದು 101ರ ವರ್ಗವಾಗಿರುತ್ತದೆ. ಇಷ್ಟು ಸರಳವಾಗಿ ನಾವು 101ರಿಂದ 109ರವರೆಗೆ ವರ್ಗ ಸಂಖ್ಯೆಗಳನ್ನ ಕಂಡು ಹಿಡಿಯಬಹುದು. ಅದೇ ರೀತಿಯಾಗಿ ಮುಂದಿನ ವರ್ಗ ಸಂಖ್ಯೆಯನ್ನ ಬರೆಯೋಣ. ಈಗ 102ರ ವರ್ಗವನ್ನ ಈ ರೀತಿಯಾಗಿ ಬರೆಯಬಹುದು. ನೋಡ್ರಿ, 102 ಇದೆಯಲ್ಲ, ಅದನ್ನ ಯಥಾ ರೀತಿ ಹಾಗೆ ಬರೆದುಕೊಂಡಿದ್ದೇನೆ. ಇವಾಗ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ 2. ಆ 2ಅನ್ನ ನಾನು ಇಲ್ಲಿ ಕೂಡಿಸುತ್ತೇನೆ. 102 ಮತ್ತು 2ಅನ್ನ ಕೂಡಿದಾಗ ಬರುವ ಉತ್ತರ 104. ಈ 104ಅನ್ನ ಮೇಲೆ ಬರೆದುಕೊಳ್ಳುತ್ತೇನೆ. ಆಮೇಲೆ ಇನ್ನ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನ ತೆಗೆದುಕೊಂಡು ಅದನ್ನ ವರ್ಗಗೊಳಿಸುತ್ತೇನೆ. ಈಗ ವರ್ಗಗೊಳಿಸಿದಾಗ ಬರುವ ಉತ್ತರ 04. ಈ 04ಅನ್ನ ಈ ರೀತಿಯಾಗಿ ಬರೆದುಕೊಳ್ಳುತ್ತೇನೆ. ಆಮೇಲೆ ಇದರ 102ರ ವರ್ಗ 10,404. 3 ಸಂಖ್ಯೆಯನ್ನ ತೆಗೆದುಕೊಳ್ಳುತ್ತೇನೆ. ಈ 103 ಸಂಖ್ಯೆಯ ವರ್ಗವನ್ನ ಗೊಳಿಸಿದಾಗ 10,609. ಇಲ್ಲಿ ನೋಡಿ, ಸರಳ ವಿಧಾನದಲ್ಲಿ 103ಅನ್ನ ತೆಗೆದುಕೊಂಡು ಯಥಾ ರೀತಿ ಹಾಗೆ ಬರೆಯುತ್ತೇನೆ. ನಂತರ ಬಿಡಿ ಸ್ಥಾನದಲ್ಲಿರುವಂತಹ ಅಂಕೆಯನ್ನ ಈ ರೀತಿಯಾಗಿ ತೆಗೆದುಕೊಳ್ಳುತ್ತೇನೆ. 103 ಮತ್ತು 3ಅನ್ನ ಕೂಡಿದಾಗ ಬರುವ ಉತ್ತರ 106. ಈ 106ಅನ್ನ ಮೇಲೆ ಬರೆದುಕೊಳ್ಳುತ್ತೇನೆ. ಇವಾಗ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನ ತೆಗೆದುಕೊಂಡು ಮತ್ತೆ ಅದನ್ನ ವರ್ಗಗೊಳಿಸುತ್ತೇನೆ. ಆಗ ಬರುವ ಉತ್ತರ 9. 3ರ ವರ್ಗ 9. ಅದನ್ನ 2 ಸ್ಥಾನಗಳಿಗೆ ಅನುಗುಣವಾಗಿ 09 ಎಂದು ಬರೆಯುತ್ತೇನೆ. ಈ 09ಅನ್ನ 106ರ ಮುಂದಿನ ಸಂಖ್ಯೆಯನ್ನಾಗಿ ಅದರ ಮುಂದಿನ ಸ್ಥಾನದಲ್ಲಿ ಬರೆಯುತ್ತೇನೆ. ಇವಾಗ ನನಗೆ ದೊರೆತ ಉತ್ತರ 10,609. ಈ ರೀತಿಯಾಗಿ ನಾವು 103ರ ವರ್ಗವನ್ನ ಸರಳ ವಿಧಾನದಲ್ಲಿ ಬರೆಯಬಹುದು. ಇನ್ನ ಮುಂದಿನ ಸಂಖ್ಯೆ 104. ಈ 104ಅನ್ನ ನೋಡ್ರಿ, ಮೊದಲಿಗೆ 104ಅನ್ನ ಬರೆದುಕೊಳ್ಳಬೇಕು. ನಂತರ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನ ಬರೆದುಕೊಳ್ಳಬೇಕು. ಬಿಡಿ ಸ್ಥಾನದಲ್ಲಿ 4 ಇರುವುದರಿಂದ 4ಅನ್ನು ತೆಗೆದುಕೊಂಡಿದ್ದೇನೆ. 104 ಮತ್ತು 4ಅನ್ನು ಕೂಡಿದಾಗ 108 ಆಗುತ್ತದೆ. ಈ 108ಅನ್ನ ಇಲ್ಲಿ ಬರೆದಿದ್ದೇನೆ. ಇವಾಗ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ 4. ಆ 4ಅನ್ನ ವರ್ಗಗೊಳಿಸಿದಾಗ 16 ಬರ್ತದೆ. ಈ 16ಅನ್ನ 108ರ ಮುಂದೆ ಬರೆದುಕೊಂಡರೆ ಇವಾಗ ನಮಗ 104ರ ವರ್ಗ ದೊರೆಯುತ್ತದೆ. ಎಷ್ಟಪ್ಪ ಅಂದ್ರೆ 10,816. ಈ ರೀತಿಯಾಗಿ ನಾವು ವರ್ಗಗಳನ್ನ ಸರಳ ವಿಧಾನದಲ್ಲಿ ಕಂಡುಹಿಡಿಯಬಹುದು. 105ರ ವರ್ಗವನ್ನು ಬರೀಬೇಕು. 105ರ ವರ್ಗವನ್ನು ಬರೀಬೇಕಾದ್ರೆ 105 ಬರೆದುಕೊಂಡಿದ್ದೇನೆ. ಆಮೇಲೆ 5ಅನ್ನ ಇಲ್ಲಿ ಬರೆದಿದ್ದೇನೆ. 105 ಮತ್ತು 5ಅನ್ನು ಕೂಡಿದಾಗ 110. 110ಅನ್ನ ಇಲ್ಲಿ ಬರೆದಿದ್ದೇನೆ. ಇನ್ನ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನ ಮತ್ತೆ ಇಲ್ಲಿ ಬರೆದುಕೊಂಡು ಇದರ ವರ್ಗವನ್ನು ಮಾಡಿದಾಗ 25. 25ಅನ್ನ ಇಲ್ಲಿ ಬರೆದೇನೆ. ಈ ರೀತಿಯಾಗಿ 105ರ ವರ್ಗವನ್ನ ಸರಳವಾಗಿ 11,025 ಎಂದು ಹೀಗೆ ಬರೆಯಬಹುದು. ಅದೇ ರೀತಿ 106ರ ವರ್ಗವನ್ನ 106 ಬರೆದುಕೊಂಡಿದ್ದೇನೆ. ಆಮೇಲೆ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನ ಇಲ್ಲಿ ಬರೆದಿದ್ದೇನೆ. 106 ಮತ್ತು 6ಅನ್ನು ಕೂಡಿದಾಗ 112. 112ಅನ್ನ ಇಲ್ಲಿ ಬರೆದಿದ್ದೇನೆ. ಈಗ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನ ಮತ್ತೆ ಬರೆದುಕೊಂಡು ಅದರ ವರ್ಗವನ್ನು ಮಾಡಿದಾಗ 36. 36ಅನ್ನ ಇಲ್ಲಿ ಬರೆಯಲಾಗಿದೆ. ಇವಾಗ 106ರ ವರ್ಗ 11,236. ಅದೇ ರೀತಿ 107ರ ವರ್ಗವನ್ನ ಇದೇ ಈ ವಿಧಾನದಲ್ಲಿ ಬರೆದುಕೊಂಡು ನನಗೆ ಸಿಕ್ಕಿರುವಂತಹ ವರ್ಗ 11,449. ಅದೇ ರೀತಿ 108ರ ವರ್ಗವನ್ನ ಕೂಡ ಹಾಗೆ ಬರೆಯುತ್ತಿದ್ದೇನೆ. ಇವಾಗ 11,664 108ರ ವರ್ಗ. ಅದೇ ರೀತಿಯಾಗಿ 109ರ ವರ್ಗವನ್ನು ಕೂಡ ಅದೇ ವಿಧಾನದಲ್ಲಿ ಬರೆದಾಗ ನಮಗೆ ಬರೆಯುವಂತ ವರ್ಗ 11,881. ಈ ರೀತಿಯಾಗಿ ನಾವು 101ರಿಂದ 109 ಸಂಖ್ಯೆಗಳ ವರ್ಗಗಳನ್ನ ಸರಳವಾಗಿ ಅತ್ಯಂತ ಸುಲಭವಾಗಿ ಬರೆಯಬಹುದು. ನಿಮಗೆ ಇದು ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಿಮಗೆ ಮತ್ತೆ ಇಂಥ ವಿಡಿಯೋಗಳು ಮತ್ತೆ ಬರ್ತಾ ಇರ್ತವೆ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.